ದಿನಾಚರಣೆಗಳ ಮಹತ್ವದ ಬಗ್ಗೆ ಮಾತನಾಡುತ್ತಾ ಮಾತನಾಡುತ್ತಾ ಭಾಷಣ ಕಲಿಯಿರಿ ಅನ್ನೋದು ವಿಷಯ. ಏನ್ರಿ ನೋಡ್ತಾ ಇರ್ತೀವಿ ಎಷ್ಟು ದಿನಾಚರಣೆಗಳು ಬರ್ತವೆ. ಅದು ಭಾರತದಲ್ಲಿ ಅಂತೂ ಎಷ್ಟೊಂದು ಹಬ್ಬಗಳು ಬರ್ತವೆ. ಒಂದೊಂದು ಹಬ್ಬಕ್ಕೆ ಒಂದೊಂದು ಸಂದೇಶ ಇರ್ತದೆ. ಹಾಗೆ ಇಂಟರ್ನ್ಯಾಷನಲ್ ಡೇಗಳನ್ನ ಒಂದೊಂದು ದಿನಕ್ಕೆ ಒಂದೊಂದು ನೆನೆಸ್ಕೊಳ್ತಾ ಇರಲಿ ಅಂತ ಇಡ್ತಾರೆ. ಅದರ ಉದ್ದೇಶ ಏನು ಅಂದರೆ ಅವತ್ತು ನೆನೆಸ್ಕೊಳ್ಳಿ, ಅದು ಪಾಲಿಸಬೇಕಾದ್ರೆ ಈ 365 ದಿನ ಪಾಲಿಸಿ ಅಂತ ಅದರ ಮೆಸೇಜ್ ಅದು. ಆದರೆ ನಾನು ಭಾಷಣ ಮಾಡೋರ್ಗೆ ಯಾಕ್ರಿ ತಿಳ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಸರ್ ನಾನು ಹೆಂಗೆ ಸರ್ ಪ್ರಾಕ್ಟೀಸ್ ಮಾಡೋದು, ವಿಷಯ ಇಲ್ವಲ್ಲ ಸಾರ್ ಅಂತಾರೆ. ಅಣ್ಣ ವಿಷಯ ತೆಗೀರಣ ಅಲ್ಲಿ. ಇವಾಗ ಚಾಟ್ ಜಿ ಪಿ ಟಿ ಇದೆ, ಗೂಗಲ್ ಗುರು ಸದಾ ಸಿದ್ಧ ಇದ್ದಾರೆ ನಿಮಗೆ ಸೇವೆ ಮಾಡೋಕ್ಕೆ. ಅವತ್ತಿನ ಡೇಟ್ ಕೊಟ್ಬಿಟ್ಟು ಇಂಪಾರ್ಟೆನ್ಸ್ ಆಫ್ ದಿಸ್ ಡೇ ಅಂತ ಕೊಡಿ, ನೋಡಿ ಅದ್ರ ಬಗ್ಗೆ ಏನದು ಅಂತ ಕೇಳಿದ್ರು ಇನ್ಫಾರ್ಮೇಶನ್ ಸಿಕ್ತು. ಸ್ವಲ್ಪ ಸ್ಟಡಿ ಮಾಡ್ತಾರೆ. ಇನ್ನೂ ಒಂದು ಐಡಿಯಾ, ಸಾರ್ ಯೂಟ್ಯೂಬ್ ಸೋಷಿಯಲ್ ಮೀಡಿಯಾಗೆ ವಿಡಿಯೋಗಳು ಮಾಡಬೇಕು ಸರ್, ವಿಷಯ ಎಲ್ಲಿ ಸಾರ್, ಇದೇ ವಿಷಯ ತಗೊಳ್ಳಿ ಸಾರ್. ಗಾಟ್ ಇಟ್. ಡೈಲಿ ಕೆಲವು ಸರಿ ಏನಾಗಿರುತ್ತೆ ಗೊತ್ತಾ, ಒಂದೇ ದಿನ 2-3 ದಿನಾಚರಣೆಗಳು ಕೊಟ್ಬಿಟ್ಟಿರ್ತಾರೆ, ಕರೆಕ್ಟಾ? ಆಮೇಲೆ ನಾವು ಗಾಂಧಿ ಜಯಂತಿ ಇಂದಾಗ ಅವತ್ತೇ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿ ಇರ್ತದೆ. ಸೊ ನಾವು ಗಮನಿಸ್ಕೋಬೇಕು, ಕರೆಕ್ಟಾ? ಪ್ರತಿ ತಿಂಗಳಲ್ಲಿ ನಾನು ನನಗೆ ಯಾವುದು ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಗೊತ್ತು ಮಾಡ್ಕೋಬೇಕು. ಗೊತ್ತು ಮಾಡಿಕೊಂಡು ಒಂದು ಡೈರಿನಲ್ಲಿ ಒಂದ್ಸರಿ ಬರ್ಕೊಂಬಿಟ್ರೆ, ಒಂದು ವರ್ಷ ಪ್ರತಿ ವರ್ಷ ತಿರುವಾಕಿದ್ರೆ ಎಲ್ಲೋ ಕೆಲವು ಮಾತ್ರ ಫಸ್ಟ್ ಸಂಡೇ ಆಫ್ ಜೂನ್ ಆರ್ ಮೇ ಈ ಥರ ಬಂದಿರುತ್ತೆ ಕೆಲವು ದಿನಾಚರಣೆಗಳು. ಉಳಿದವೆಲ್ಲ ಬೈ ಡೇಟ್ ಇರುತ್ತೆ. ಗಾಟ್ ಇಟ್. ಸೂಸೈಡ್ ಪ್ರಿವೆನ್ಷನ್ ಡೇ ಸೆಪ್ಟೆಂಬರ್ 10. ಯಾಕೆ ಅಂದರೆ ಒಂದು ಪ್ಯಾರಾ ಬರೆದಿದ್ದೆ ನಾನು, ಸೋಲುಗಳಿಗೆ ಅಂಜಿದಿರಿ ಪುಸ್ತಕದಲ್ಲಿ, ನೆನಪಾಗೋಯ್ತು. ಬೇಂದ್ರೆಯವರ ಜನ್ಮದಿನ ನಾನು ಗಾಯಕ ಯಶವಂತ್ ಹಳ್ಳಿ ಬಂಡಿ ಜೊತೆ ಸೇರಿ ಅವರ ಹಾಡು, ನನ್ನ ನಿರೂಪಣೆ, ಒಂದು 7-8 ಕಾರ್ಯಕ್ರಮ ಆರ್ಗನೈಸ್ ಮಾಡಿದ್ದೆ. ಜನವರಿ 31 ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅನ್ನೋರು ನನ್ನ ಮೈಂಡಲ್ಲಿ ರಿಜಿಸ್ಟರ್ ಆಗಿರುತ್ತೆ. ಸೊ ಗಾಂಧೀಜಿ ನಮ್ಮ ಫಾದರ್ ಆಫ್ ನೇಷನ್ ಅಕ್ಟೋಬರ್ 2 ತೀರ್ಕೊಂಡಿದ್ದು ಜನವರಿ 30 ಹುತಾತ್ಮರ ದಿನ ಅಂತ ನೆನಪಾಗತ್ತೆ. ಹಾಗಾದ್ರೆ ನಿಮ್ಗೆ ಯಾವ ದಿನಾಚರಣೆ ತುಂಬಾ ಇಂಪಾರ್ಟೆಂಟ್ ಅನ್ಸುತ್ತೆ ಕಾಮೆಂಟ್ ಮಾಡಿ, 1-2 ಕಾಮೆಂಟ್ ಮಾಡಿ. ಆಮೇಲೆ ಆ ದಿನಾಚರಣೆ ಬಗ್ಗೆ ಮಹತ್ವನ ಪಾಯಿಂಟ್ಸ್ ಮಾಡ್ಕೊಡಿ. ಆ ಪಾಯಿಂಟ್ಸ್ ಎಲ್ಲ ಹೇಳಿ, ಅದಕ್ಕೊಂದು ಆರಂಭ ಕೊಡಿ, ಅದಕ್ಕೊಂದು ಅಂತ್ಯ ಕೊಡಿ. ಕೊನೆಯಲ್ಲಿ ಅಂತ್ಯ ಕೊಡೋ ಮುಂಚೆ ನಿಮ್ಮ ಅನಿಸಿಕೆಯನ್ನು ಆ್ಯಡ್ ಮಾಡಿ. ಎಷ್ಟು ಸುಲಭ ಗುಟ್ ಕೊಟ್ಬಿಟ್ಟೆ ಅಲ್ಲ ನಿಮಗೆ, ಯಾರು ಬೇಕಾದ್ರೆ ಮಾತಾಡ್ಬೋದು. ಓಕೆ, ನಮ್ಮ ಜೊತೆ ವಿಕಾಸ್ ಇದ್ದಾರೆ, ಏನು ಹೇಳ್ತಾರೆ ಈ ವಿಷಯದ ಬಗ್ಗೆ ಕೇಳೋಣ. ಎಸ್ ವಿಕಾಸ್. ನಮಸ್ಕಾರಗಳು ಸರ್. ಸರ್, ನಿಮ್ಮ ಇವತ್ತಿನ ಚರ್ಚಾ ವಿಷಯದಲ್ಲಿ ದಿನಾಚರಣೆಗಳ ಮಹತ್ವದ ಬಗ್ಗೆ ನಿಮ್ಮ ವೇದಿಕೆಯಲ್ಲಿ, ಯಾವುದೇ ವೇದಿಕೆಯಲ್ಲಿ ಆಗಿ ಹೋಗಿ ಭಾಷಣ ಅದ್ರ ಬಗ್ಗೆ ಮಾತಾಡಬೇಕು, ಕಲಿಬೇಕು ಅನ್ನೋದಕ್ಕೆ ವಿಚಾರವಾಗಿ ತಿಳಿಸಿದ್ದೀರಿ ಸರ್. ಏಕೆಂದರೆ ನಮ್ಮ ಭಾರತದಲ್ಲಿ ರಾಷ್ಟ್ರೀಯ ಹಬ್ಬಗಳ ಜೊತೆಗೆ ಸ್ವತಂತ್ರ ದಿನಾಚರಣೆ ಇರ್ಬೋದು, ಶಿಕ್ಷಕರ ದಿನಾಚರಣೆ ಇರ್ಬೋದು, ಪರಿಸರ ದಿನಾಚರಣೆ ಇರ್ಬೋದು, ಆರೋಗ್ಯ ದಿನಾಚರಣೆ ಇರ್ಬೋದು, ಹಾಗೆ ಇತ್ತೀಚೆಗೆ ಮೊನ್ನೆ ನಿಮ್ಮ ವೇದಿಕೆಯಲ್ಲಿ ಮಹಿಳಾ ದಿನಾಚರಣೆಯನ್ನು ಆಚರಿಸಿದ್ವಿ, ಅಲ್ಲಿ ಮಾತಾಡೋದು ಹೇಗೆ ಅಂತೇಳಿ ಹೇಳಿದರು. ಹಾಗೆಯೇ ಮಕ್ಕಳ ದಿನಾಚರಣೆ. ಈ ದಿನಾಚರಣೆಗಳ ಮಹತ್ವದ ಅಂದರೆ ಯಾವುದೇ ವೇದಿಕೆಯಲ್ಲಿ ಈಗ ನಮ್ಮ ದಿನನಿತ್ಯದಲ್ಲಿ ಹೇಳಿದ್ರೆ ತಿಂಗಳಲ್ಲಿ 1-2 ಜಯಂತಿಗಳಿರ್ಬೋದು, ದಿನಾಚರಣೆಗಳು ಬರ್ತವೆ ಅಂತ, ಅಲ್ಲಿ ಯಾರಾದರೂ ಕರೆದ್ರೆ ನಮ್ಮನ್ನ ಹೋಗಿ ವೇದಿಕೆಯಲ್ಲಿ ಮಾತಾಡಬೇಕು ಅಂತಂದ್ರೆ ಹೇಗೆ ಮಾತಾಡಬೇಕು ಅಂತ ಆ ವಿಚಾರದಲ್ಲಿ ಕೇಳ್ತಾ ಇದ್ದಾರೆ. ಸೊ ಈಗ ನಾವು ಸ್ವತಂತ್ರ ದಿನಾಚರಣೆಗೆ ನಮ್ಮ ವೇದಿಕೆ ಮಾತಾಡ್ಕೊಂಡ್ರೆ ಸರ್, ಸ್ವತಂತ್ರ ದಿನಾಚರಣೆಗೆ ಎಲ್ಲರಿಗೂ ಶುಭಾಶಯಗಳನ್ನು ಹೇಳ್ತಾ, ನಮ್ಮ ವೇದಿಕೆಯಲ್ಲಿ ಭಾಗವಹಿಸಿದಂಥ ಜಯಪ್ರಕಾಶ್ ನಾಗತಿಹಳ್ಳಿ ಅವರು ಅಧ್ಯಕ್ಷತೆ ವಹಿಸಿದ್ದಾರೆ. ಹಾಗೆಯೇ ನಮ್ಮ ಸ್ನೇಹಿತರಾದಂಥ ರಾಜೇಂದ್ರ ಅವರು, ಸಿದ್ದಣ್ಣ ಅಂಗಡಿಗೇರಿ ಅವರು, ಸುದರ್ಶನ್ ಅವರು, ನವೀನ್ ಕುಮಾರ್ ಅವರು, ಹಾಗೂ ನೇತ್ರಾವತಿ ಮೇಡಮ್ ಅವರು ವೇದಿಕೆ ಮೇಲೆ ಅವರು ಭಾಷಣ ಮಾಡೋರು ಇದ್ದಾರೆ ಈಗ ನಮ್ಮ ಸ್ವತಂತ್ರ ದಿನಾಚರಣೆ ಬಗ್ಗೆ ಅಂತ ಹೇಳ್ತಾ, ನೋಡಿ ಸ್ನೇಹಿತರೆ, ನಮಗೆ ಸ್ವತಂತ್ರ ದಿನಾಚರಣೆಯನ್ನು 1947ರಲ್ಲಿ ಆಗಸ್ಟ್ 15ರಂದು ನಮ್ಮ ಮಹಾತ್ಮ ಗಾಂಧೀಜಿ ಅವರ ಮುಖಾಂತರ ಉಳಿದ ಮಹಾತ್ಮರು, ನಮಗೆ ಯೋಧರು, ಅವರ ನೆನಪಿಗೋಸ್ಕರ ಅವತ್ತು ನಾವು ಸ್ವತಂತ್ರ ದಿನಾಚರಣೆಯನ್ನು ನಾವು ಪಡೆದಿ ಅಂತ ಹೇಳ್ಬೋದು. ಅವ್ರು ಕೊಟ್ಟಿರತಕ್ಕಂಥ, ಯಾಕೆಂದರೆ ಬ್ರಿಟಿಷರು ಆಳಿದ್ರು ಅವತ್ತು,
ಅವತ್ತ ಆಳ್ವಿಕೆಯಿಂದ ನಾವು ಹೊರ ಬರಬೇಕಾಗಿ ನಾವು ಸ್ವತಂತ್ರ ದಿನಾಚರಣೆಯನ್ನು ಪ್ರತಿ ವರ್ಷ ಆಗಸ್ಟ್ 15ರಂದಲ್ಲಿ ಆಚರಿಸ್ತಿದ್ದೀವಿ ಅಂತ ಹೇಳ್ತಾ, ಈ ರೀತಿಯಾಗಿ ನಾವು ಹಾಗೇನೆ ಎಲ್ಲ ವೇದಿಕೆಯಲ್ಲಿ ಇದ್ದವ್ರಿಗೆ ಅವ್ರಿಗೆಲ್ಲರಿಗೂ ವಂದನೆ ಹೇಳ್ತಾ, ಹಾಗೆ ಉಳಿದವ್ರಿಗೆ ಭಾಷಣ ಮಾಡಲಿಕ್ಕೆ ಅವಕಾಶ ಕೊಡೋರಿಗೆ ಮುಖಾಂತರ ನಾವು ಸ್ವತಂತ್ರ ದಿನಾಚರಣೆ ಬಗ್ಗೆ ಹೇಳ್ಬೋದು ಅಂತ. ಹಾಗೇನೆ ನಾವು ಶಿಕ್ಷಕರ ದಿನಾಚರಣೆ ಬಗ್ಗೆ ಹೋದ್ರೆ, ಯೂಶಿಯಲಿ ನಮ್ಮ ಶಾಲಾ ಕಾಲೇಜುಗಳಲ್ಲಿ ಶಿಕ್ಷಕರ ದಿನಾಚರಣೆ ಆಚರಿಸ್ತೀವಿ. ಅಲ್ಲಿನೂ ಮುಖ್ಯೋಪಾಧ್ಯಾಯರಿಗಿರ್ಬೋದು, ಅಧ್ಯಕ್ಷತೆ ವಹಿಸಿರ್ತಾರೆ, ಅವ್ರಿಗೂ ನಮಸ್ಕರಿಸುತ್ತಾ, ಹಾಗೇನೆ ಶಿಕ್ಷಕರಿಗೆ ಯೂಶಿಯಲಿ ಶಿಕ್ಷಕರು ನಾವು ಹೇಳ್ಬೋದು, ಅವತ್ತು ಸೆಪ್ಟೆಂಬರ್ 5ನೇ ತಾರೀಕು ಡಾಕ್ಟರ್ ರಾಧಾಕೃಷ್ಣನವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ನಾವು ಅದನ್ನ ಶಿಕ್ಷಕರ ದಿನಾಚರಣೆನ ಆಚರಿಸ್ತೀವಿ ಅಂತ ಹೇಳ್ತಿದ್ವಿ. ಯಾಕೆಂದ್ರೆ ಶಿಕ್ಷಕರನ್ನ ಗೌರವಿಸ್ಕೋಸ್ಕರ ಅವತ್ತು ನಾವು ಆಗಸ್ಟ್ 5ರಂದು ಅವರನ್ನ ದಿನಾಚರಣೆ ಆಚರಿಸುವ ಮುಖಾಂತರ, ಅಲ್ಲಿ ವೇದಿಕೆಯಲ್ಲಿ ಮಾತಾಡೋದ್ರ ಮುಖಾಂತರ ಅವರು ರಾಧಾಕೃಷ್ಣರವರು ನಮಗೆ ನಮ್ಮ ಭಾರತದ 2ನೇ ರಾಷ್ಟ್ರಪತಿ ಆಗಿದ್ರು ಅಂತ ಅದ್ರ ಮುಖಾಂತರ ಹೇಳುವ ವಿಚಾರದಲ್ಲಿ ನಾವು ಶಿಕ್ಷಕರ ದಿನಾಚರಣೆಯನ್ನು ಆಚರಿಸೋದು, ಭಾಷಣ ಮಾತಾಡ್ಬೋದು. ಅಂದ್ರೆ ಈಗ ವಿಕಾಸ್ ಅವ್ರ ಮಾತು ಕೇಳಿಸ್ಕೊಳ್ತಾ ಇದ್ರೆ, ಎಸ್ ಸರ್. ಇಲ್ಲೇ ಇಷ್ಟೊಂದು ದಿನಾಚರಣೆ ನೆನಪಿಸ್ಕೋತಾ ಇದ್ದೀರಿ ಅಲ್ವಾ? ಪ್ರತಿ ದಿನ ಒಂದು ದಿನಾಚರಣೆ ನೆನಪಿಸ್ಕೋತಾ ಇರ್ಬೋದು. ಸುದರ್ಶನ್ ಏನ್ ಹೇಳ್ತಾರೆ ಕೇಳೋಣ ಬನ್ನಿ. ಎಸ್ ಸುದರ್ಶನ್. ನಮಸ್ತೆ ಎಲ್ರಿಗೂ. ಆ ದಿನಾಚರಣೆಗಳ ಮಹತ್ವ, ಆ ಇದ್ರ ಮೂಲಕ ನಾವು ಭಾಷಣ ಹೇಗೆ ಕಲಿಬಹುದು? ದಿನಾಚರಣೆಗಳು ನಮ್ಮಲ್ಲಿ ಗಮನಿಸ್ತಾ ಹೋದ್ರೆ ಪ್ರತಿದಿನ ಒಂದಲ್ಲ ಒಂದು ದಿನಾಚರಣೆಗಳು ಇದ್ದೇ ಇರುತ್ತೆ. ಅದು ಇನ್ನು ಕೆಲವು ದಿನಾಚರಣೆಗಳು ನಾವು ಗಮನಿಸ್ತಾ ಇದ್ರೆ ಇದಕ್ಕೂ ಕೂಡ ದಿನಾಚರಣೆ ಇದೆಯಾ ಅಂತ ಹೇಳ್ಬಿಟ್ಟು ನಮಗೂ ಕ್ವಶನ್ ಬರುತ್ತೆ. ಆ ರೀತಿ ಇರುವಂತ ದಿನಾಚರಣೆಗಳು ಇದೆ. ಉದಾಹರಣೆಗೆ ನಾನು ಒಂದ್ಸರಿ ಹೀಗೆ ನೋಡುವಾಗ ವರ್ಲ್ಡ್ ಥಿಯೇಟರ್ ಡೇ ಅಂತ ಇತ್ತು. ಅದಕ್ಕೂ ಕೂಡ ಇದೆಯಾ ಅಂತ ಹೇಳ್ಬಿಟ್ಟು ನನ್ಗೂ ಅನ್ಸಿತ್ತು. ಥಿಯೇಟರ್ಗೆ ಅಂದ್ರೆ ಕಲೆಗಳಿಗೆ ಬೇರೆ, ಥಿಯೇಟರ್ಗೂ ಕೂಡ ಇದೆಯಾ ಅಂತ ಹೇಳ್ಬಿಟ್ಟು ಹಾಗೆ ಅನ್ಸಿತ್ತು. ಇದೇ ರೀತಿ ಅದನ್ನ ಭಾಷಣಕ್ಕೆ ನಾವು ನೋಡಿದಾಗ ದಿನಾಚರಣೆಗಳು ಏನಾಗುತ್ತೆ, ಆಯಾ ದಿನದ ಪ್ರಾಮುಖ್ಯತೆ ಮತ್ತು ಆ ದಿನದ ಏನು ಆ ದಿನದ ಪ್ರಾಮುಖ್ಯತೆಯ ಜೊತೆಯಲ್ಲಿ ಅವತ್ತಿನ ದಿನ ಅದ್ರ ಹಿನ್ನೆಲೆ ಏನು, ಯಾಕೆ ಮಾಡ್ತೀವಿ, ಹೇಗ್ ಮಾಡ್ತೀವಿ ಅನ್ನೋದನ್ನ ನಾವು ತಿಳ್ಕೊಂಡು ಅದ್ರ ಬಗ್ಗೆ ಮಾತಾಡಿದಾಗ ನಮ್ಮಲ್ಲಿ ಇನ್ನೂ ಭಾಷಣ ಮಾಡುವಾಗ ಜೊತೆಯಲ್ಲಿ ಚೆನ್ನಾಗಿ ಅಂದ್ರೆ ಅದ್ರ ಬಗ್ಗೆ ನಾವು ತಿಳ್ಕೊಳ್ತಾ ನಮಗೆ ನಾಲೆಡ್ಜ್ ಇಂಪ್ರೂವ್ ಆಗುತ್ತೆ. ಮತ್ತೆ ಅದನ್ನ ಚೆನ್ನಾಗಿ ನಮಗೆ ಗೊತ್ತಿರೋದ್ರಿಂದ ಇನ್ನೂ ಚೆನ್ನಾಗಿ ಮಾತಾಡ್ತಾ ಹೋಗಬಹುದು ಭಾಷಣ ಮಾಡುವಾಗ. ಧನ್ಯವಾದಗಳು. ಓಕೆ, ನಮ್ಮ ಜೊತೆ ರಾಜೇಂದ್ರ ಇದ್ದಾರೆ. ರಾಜೇಂದ್ರ, ತಮ್ಮ ಅನಿಸಿಕೆ ತಿಳಿಸಿ. ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ಮಾತನಾಡುವ ವಿಷಯ ದಿನಾಚರಣೆಗಳ ಬಗ್ಗೆ. ಮಾತನಾಡುವುದರಿಂದ ನಾವು ನಮ್ಮ ಸಾರ್ವಜನಿಕ ಭಾಷಣವನ್ನು ಹೇಗೆ ಕಲಿಯಬಹುದು, ನಮಗೆ ಎಲ್ಲರಿಗೂ ಗೊತ್ತಿರಬೇಕು. ಸಾರ್ವಜನಿಕವಾಗಿ ಮಾತನಾಡಬೇಕಂದ್ರೆ ಭಯ ಇರ್ತದೆ. ನಮ್ಮ ಹತ್ರ ಏನು ವಿಶೇಷವಾದ ವಿಷಯ ಇಲ್ಲ, ನಾನು ಏನ್ ಮಾತಾಡ್ಲಿ, ನಾನು ಮಾತಾಡೋ ಜನ ನಗ್ತಾರೆ, ಜನ ಏನಂತ ತಿಳ್ಕೊತಾರೆ. ಸೊ ಇದು ಸತ್ಯ ಕೂಡ. ಇದರಿಂದ ನಾವು ಏನ್ ಮಾಡ್ಬೇಕು, ಭಾಷಣ ಕೌಶಲ್ಯವನ್ನು ಅಭ್ಯಾಸದಿಂದ ಮಾತ್ರ ಬರ್ತದೆ. ಅಭ್ಯಾಸ ಮಾಡ್ಬೇಕಾದ್ರೆ ನಮಗೆ ವಿಷಯ ಬೇಕು. ಎಲ್ಲಿದೆ ವಿಷಯ? ನಮ್ಮ ಹಿಂದೂ ಕ್ಯಾಲೆಂಡರ್ ಅಲ್ಲಿ ಪ್ರತಿದಿನವೂ ಹಬ್ಬ, ಪ್ರತಿದಿನವೂ ನಾವು ವಿಶೇಷವಾಗಿ ಮಾತನಾಡುವುದು ಸಿಗ್ತದೆ. ಅಂಡ್ ಅದರಂತೆ ಉದಾಹರಣೆಗೆ ನಮ್ಮ ವರ್ಷದಲ್ಲಿ ಸುಮಾರು ದಿನಗಳು ರಜಾ ಹಾಲಿಡೇಸ್ ಬರ್ತದೆ. ವಿಶೇಷ ಸ್ವಾತಂತ್ರ್ಯ ದಿನಾಚರಣೆ, ಶಿಕ್ಷಕ ದಿನಾಚರಣೆ, ಪರಿಸರ ದಿನಾಚರಣೆ. ಪ್ರತಿದಿನವೂ ಒಂದು ಕತೆ, ಒಂದು ಸಂದೇಶ ಹೊಂದಿದೆ. ಸೊ ನಾವು ಅದಕ್ಕೆ ಆ ದಿನದ ಬಗ್ಗೆ ಮಹತ್ವದ ತಿಳಿದುಕೊಂಡು ನಾವು ಮಾತನಾಡಲು ಶುರು ಮಾಡಿದೆ. ನಮ್ಮಲ್ಲಿ ಭಯವೂ ಎಸ್ ಸರ್, ಈಗ ತುಂಬಾ ಚೆನ್ನಾಗಿ ತಾವು ವಿವರಣೆ ನೀಡ್ತಾ ಇದ್ರಿ. ಸಿದ್ದಣ್ಣ ಅವರು, ತಮ್ಮ ಅನಿಸಿಕೆ. ನಮಸ್ತೆ. ಭಾರತ ದೇಶದಲ್ಲಿ ಪ್ರತಿದಿನವೂ ಒಂದು ದಿನಾಚರಣೆ ಮಹತ್ವ ಇದ್ದೇ ಇದೆ ಸರ್. ಅದ್ರಲ್ಲಿ ನಾವು ಏನಂತಂದ್ರೆ ಈಗ ದಿನಾಚರಣೆ ಮಹತ್ವ ತಿಳ್ಕೊಬೇಕು ಸರ್. ಪ್ರತಿಯೊಂದು ಏನಾಗುತ್ತೆ ಅಂದ್ರೆ ದಿನಾಚರಣೆ ಕೇವಲ ಒಂದು ಆಚರಣೆ ಆಗಿರಲ್ಲ. ಇಲ್ಲಿ ಏನಿರ್ತಂದ್ರೆ ಆ ಒಂದು ದಿನದ ಇತಿಹಾಸ ಇರುತ್ತ, ಒಂದು ಮೌಲ್ಯಗಳಿರ್ತಾವ, ವ್ಯಕ್ತಿತ್ವವನ್ನು ರೂಪಿಸುವ ಒಂದು ಮಹತ್ವದ ಒಂದು ಸಾಧನೆಗಳನ್ನು ನಾವು ಗುರುತಿಸ್ಕೊಂಡು ಅವನ್ನ ನಾವು ಅಳವಡಿಸ್ಕೋಬೇಕಾಗುತ್ತೆ ಸರ್. ಇಲ್ಲಿ ಪ್ರತಿ ದಿನಾಚರಣೆ ಹಿಂದೆ ಒಂದು ಏನೋ ಹೋರಾಟ, ಸಾಧನೆ, ಅವಕರನ್ನ ಉದಾಹರಣೆ ಸಮೇತ ಹೇಳ್ಬೇಕಂದ್ರೆ ಒಂದು ಸ್ವಾತಂತ್ರ್ಯ ದಿನಾಚರಣೆ ಬಂತಂದ್ರೆ ನಾವೊಂದು ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದಂತ ಮಹನೀಯರ ಬಗ್ಗೆ ತಿಳ್ಕೊಳ್ಳೋದಿರುತ್ತೆ. ಗಣರಾಜ್ಯೋತ್ಸವ, ನಮ್ಮ ಸಂವಿಧಾನದ ಒಂದು ಮಹತ್ವ ಏನು ಅದ್ರ ಬಗ್ಗೆ ತಿಳ್ಕೊಳ್ಳೋದು. ಮತ್ತೆ ಶಿಕ್ಷಕರ ದಿನಾಚರಣೆಗಳು ಬಂದ್ರೆ ಗುರುಗಳ ಒಂದು ಪಾತ್ರ, ಮಹತ್ವ, ನಮ್ಮ ಜೀವನದಲ್ಲಿ ಯಾವ ಒಂದು ಅವರು ನಾವು ಕೊಡುಗೆ ನೀಡಿರ್ತಾರೆ ಅದ್ರ ಬಗ್ಗೆ ಒಂದು ಸ್ಮರಿಸುವಂಥದ್ದು.
ಕೃತಜ್ಞತೆ ಭಾವವನ್ನು ವ್ಯಕ್ತಪಡಿಸುವಂಥದ್ದು, ಮತ್ತು ಮಹಿಳಾ ದಿನಾಚರಣೆ ಬಂದರೆ ಅವರೊಂದು ಸಮಾಜದಲ್ಲಿ ಅವರೊಂದು ಗೌರವವನ್ನು ನಾವು ತಿಳಿದುಕೊಳ್ಳುವಂಥದ್ದು. ದಿನಾಚರಣೆಗಳು ಕೇವಲ ಒಂದು ಜಾಗೃತಿ ಮೂಡಿಸುತ್ತವೆ ಸರ್. ಮತ್ತು ಮೂಲಕ ನಾವು ಏನು ಮಾಡೋದು, ನಮ್ಮ ಕರ್ತವ್ಯಗಳನ್ನು ನಾವು ಅರಿಬೇಕು. ಈಗ ಪರಿಸರ ದಿನಾಚರಣೆ ಬರುತ್ತೆ. ಪರಿಸರ ದಿನಾಚರಣೆ ಬಂದಾಗ ನಾವು ಒಂದು ಗಿಡಗಳನ್ನು ನೆಟ್ಟು ಅದನ್ನ ಒಂದು ಕಾರ್ಯವನ್ನು ಮಾಡ್ತೀವಿ. ಮತ್ತೆ ಕೇವಲ ದಿನಾಚರಣೆಗಳು ಆಚರಣೆಗಳಾಗಬಾರ್ದು, ಭಾಷಣಕ್ಕೆ ಸೀಮಿತ ಆಗಬಾರ್ದು, ಅದನ್ನ ನಾವು ರೂಢಿಸ್ಕೊಂಡು ಹೋಗ್ಬೇಕಂತೇಳಿ ಹೇಳ್ತೀನಿ ಸರ್. ಧನ್ಯವಾದಗಳು ಸರ್. ಎಸ್, ಎಲ್ಲರ ಅನಿಸಿಕೆಗಳನ್ನು ತಾವು ಗಮನಿಸಿದ್ರಿ. ಪ್ರತಿಯೊಬ್ಬರೂ ಕೂಡ ತುಂಬ ಸೊಗಸಾಗಿ ಮಾತನಾಡಿದ್ದಾರೆ, ಅನೇಕ ಅಂಶಗಳನ್ನು ನೀಡಿದ್ದಾರೆ. ತಾವು ಕೂಡ ತಮಗೆ ಏನು ಅನ್ನಿಸ್ತು ಅನ್ನೋದನ್ನು ದಾಖಲೆ ಮಾಡಿ ಕಾಮೆಂಟ್ ಮಾಡುವುದರ ಮೂಲಕ ಜಯಪ್ರಕಾಶ್ ನಾಗ್ತಿಹಳ್ಳಿ ಮತ್ತು ಟ್ರಾನ್ಸ್ಮಿಷನ್ ಅನ್ಲಿಮಿಟೆಡ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಇನ್ನೂ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, 4-6 ಜನಕ್ಕೆ ಶೇರ್ ಮಾಡಿ, ಪುಣ್ಯ ಕಟ್ಕೊಳ್ಳಿ. ಹೌದು ಸರ್, ಪುಣ್ಯ ಬರುತ್ತೆ ಸರ್. ಒಳ್ಳೆ ಕೆಲಸ ಮಾಡೋದು ತಾನೇ ಪುಣ್ಯ ಬರೋದು. ಸಕಾರಾತ್ಮಕವಾದ ವಿಡಿಯೋಗಳನ್ನು ಜನರಿಗೆ ತಲುಪಿಸ್ಬೇಕು ಅನ್ನೋ ದೃಷ್ಟಿಯಿಂದ ಹೇಳಿದೆ. ಐ ವಿಶ್ ಯು ಆಲ್ ದಿ ಬೆಸ್ಟ್. ಒಳ್ಳೆಯದಾಗಲಿ ನಿಮಗೆ. ಎಲ್ಲ ದಿನಾಚರಣೆನ ಅರ್ಥ ಮಾಡ್ಕೊಳ್ಳಿ, ಉದ್ದಾರಾಗಿ ಚೆನ್ನಾಗಿ ಭಾಷಣ ಮಾಡಿ.